ಹೇ ಗಾಯ್ಸ್, ಹೇಗಿದ್ದೀರಾ? ಹೇ ಗಾಯ್ಸ್, ಒಬ್ಬ ಸಿಸ್ಟರ್ ಕಮೆಂಟ್ನಲ್ಲಿ ಕೇಳಿದರು, ನೀರಿನ ಅಳತೆಯನ್ನು ತೋರಿಸಿ. ಈ ವಿಡಿಯೋದಲ್ಲಿ ನಾನು ಹಿಟ್ಟು ಎಷ್ಟು ತಗೋಬೇಕು ಮತ್ತು ನೀರನ್ನು ಎಷ್ಟು ತಗೋಬೇಕಂತೂ ಹೇಳುತ್ತೇನೆ. ಹೇ ಗಾಯ್ಸ್, 2 ಡಬರಿ ಹಿಟ್ಟು ತಗೊಂಡರೆ 1 ಡಬರಿ ನೀರನ್ನು ತಗೋಬೇಕು ಮತ್ತು ಅದು ಫುಲ್ ಹಿಟ್ಟು 1 ಡಬರಿ ಫುಲ್ ಹಿಟ್ಟು ತಗೊಂಡರೆ ಅಂತಾದೇ 2ನೇ ಡಬರಿನೂ ಫುಲ್ ಹಿಟ್ಟು ತಗೊಂಡರೆ ಅದಕ್ಕೆ 1 ಡಬರಿ ಫುಲ್ ನೀರು ತಗೋಬೇಕು ಗಾಯ್ಸ್. ಮತ್ತು ಅದು ಚಲೋ ತಂಗು ಕಾಸಬೇಕು. ಆಮೇಲೆ ಇಲ್ಲಿ ನೋಡಿ ಗಾಯ್ಸ್, ನಾನು 1 ಡಬರಿ ಹಿಟ್ಟು ತಗೊಂಡಿದ್ದೇನೆ. ಇನ್ನು 1 ಫುಲ್ ಡಬರಿಯನ್ನು ಹಿಟ್ಟು ತಗೊಳ್ಳಕ್ಕೆ ಕೂತಿದ್ದೇನೆ. ಎರಡು ಡಬರಿ ಫುಲ್ ಅಂದರೆ ಅಷ್ಟು ಫುಲ್ಲು ಅಲ್ಲ. ಈ ನಾನು ತೋರಿಸಿದ್ದೇನೆ ವಿಡಿಯೋದಲ್ಲಿ. ಈ ಥರ ಹಿಟ್ಟನ್ನು ತಗೊಳ್ಳಿರಿ. ಯಾವುದೇ ನೀವು ಸಣ್ಣ ಡಬರಿ ಅಥವಾ ದೊಡ್ಡ ಯಾವುದೇ ಅಳತೆ ಇರಲಿ, ಎರಡು ಡಬರಿ ಹಿಟ್ಟು ತಗೋಬೇಕು. ಮತ್ತು 2 ಬೌಲ್ ಇದ್ದರೆ 2 ಬೌಲ್ ಹಿಟ್ಟು ತಗೋಬೇಕು. ಒಟ್ಟು 2 ಫುಲ್ ಸಮಾಸಾರ ಈ ಥರ ಹಿಟ್ಟು ತಗೊಂಡರೆ 1 ಫುಲ್ ಡಬರಿ ನೀರು ದೊಡ್ಡ ಡಬರಿಯಲ್ಲಿ ಹಾಕಿ ಕಾಸಬೇಕು. ಚಲೋ ತಂಗೆ ಕಾಸಿ ಮತ್ತು ಗ್ರೈಂಡರ್ ಒಳಗೆ ಹಾಕಿ ಹಿಟ್ಟು ನಾದಬೇಕು ಗೈಸ್. ಸರಿ, ಇಷ್ಟೇ ಸಿಂಪಲ್ ಇದೆ. ಇಷ್ಟಾದ ಮೇಲೆ ನೀರನ್ನು ದೊಡ್ಡ ಡಬರಿಯಲ್ಲಿ ಹಾಕಿ ಚಲೋ ತಂಗು ಕಾಸಬೇಕು. ಕಾಸಿದ ಮೇಲೆ ಹಿಟ್ಟು ಗ್ರೈಂಡರ್ ಒಳಗೆ ಹಾಕಿ ನೀರನ್ನು ಗ್ರೈಂಡರ್ ಒಳಗೆ ಹಾಕಿ ಹಿಟ್ಟನ್ನು ಚಲೋ ತಂಗ ನಾದ್ಕೋಬೇಕು. ಇಷ್ಟೇ ಇದೆ ಗಾಯ್ಸ್, ಸಿಂಪಲ್ ಇದೆ. ಮತ್ತೊಂದು ಕಮೆಂಟ್ ಬಂದಿದೆ, ಕರೆಂಟ್ ಬಗ್ಗೆ ಕೇಳಿದರು. ನಾನು ನಂದು ರೊಟ್ಟಿ ಮಷೀನದ ಕರೆಂಟು ನಾರ್ಮಲ್ ಮನೆಯ ಕರೆಂಟ್ಲಿಂದ ನಡೆಯುತ್ತದೆ. ಹಾಗೇನಿಲ್ಲ ಬೇರೆ ಮತ್ತು ಅದಕ್ಕೆ ಕರೆಂಟ್ ತಗೋಬೇಕು ಅದು ಏನಿಲ್ಲ. ಮನೆಯದ ಮೀಟ್ರ್ ಒಳಗೆ ನಡೆಯಕ್ಕೆ ಕುಂತಿದೆ. ಅಷ್ಟೇನು ಜಾಸ್ತಿ ಕರೆಂಟ್ ಬಿಲ್ಲನು ಈಗ 1.5 ವರ್ಷ ಆಯಿತು. ಅಷ್ಟೇನು ಬಂದಿಲ್ಲ ನನಗೆ ಕರೆಂಟ್ ಬಿಲ್. ಅಷ್ಟೇ 500 ಹಿಂಗೆ ಇಷ್ಟೇ ಬಂದಿದೆ ಗಾಯ್ಸ್. ಮತ್ತು ಗಾಯ್ಸ್, ರೊಟ್ಟಿ ಮಷಿನ್ ತೊಗೊಂಡರೆ ವ್ಯಾಪಾರ ಆಗುತ್ತೆ ಏನಿಲ್ವಾ? ರೊಟ್ಟಿ ಮಷಿನ್ ತೊಗೊಂಡರೆ ಮೊದಲು ನಾವು ಮಾರ್ಕೆಟಿಂಗ್ ಕುಂದ್ರಿಸ್ಬೇಕು. ಮಾರ್ಕೆಟಿಂಗ್ ಚಲೋ ಆಗಿ ಕುಂತರೆ ರೊಟ್ಟಿ ವ್ಯಾಪಾರನೂ ಚಲೋ ಆಗುತ್ತದೆ ಗಾಯ್ಸ್. ಅದು ನಮ್ಮ ಮೇಲೆ ಇರುತ್ತದೆ ಮಾರ್ಕೆಟಿಂಗ್ ಕುಂದ್ರಿಸೋಕ್ಕೆ. ಇದೇ ಮೇನ್ ಇಂಪಾರ್ಟೆಂಟ್ ಇದೆ ಗಾಯ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.